ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹನುಮಾನ್ ಎಕ್ಸ್ಪ್ರೆಸ್ ಶಿವು. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಕರಂಗುಲಿ ಮಾಲೆದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಕರಂಗುಲಿ ಮಾಲೆಯಿಂದ ಏನು ಪ್ರಯೋಜನ, ಯಾವ ರೀತಿ ನಮಗೆ ಬೆನಿಫಿಟ್ ಸಿಗುತ್ತೆ, ಯಾವ ರೀತಿ ಇದನ್ನ ನಮಗೆ ಒಳ್ಳೇದಾಗುತ್ತೆ ತೊಗೊಂಡ್ರೆ ಅನ್ನೋದ್ರ ಬಗ್ಗೆ ನೋಡೋಣ. ಯಾಕಂದರೆ ನಾನು ತೊಗೊಂಡಿದ್ದೀನಿ, ಇದರಿಂದ ನನಗೆ ಬೆನಿಫಿಟ್ಸ್ ಆಗಿದೆ. ಅದಕ್ಕೋಸ್ಕರ ನಿಮಗೂ ಕೂಡ ಇದನ್ನು ಹೇಳ್ತಾ ಇದ್ದೀನಿ, ತರಿಸೋಕ್ಕೆ. ಖಂಡಿತವಾಗ್ಲೂ ತರಿಸಿ. ಯಾವೇ ಹೇಳ್ತಾ ಇದ್ದಾರೆ ಪ್ರಮೋಷನ್ ಅದೆಲ್ಲ ಏನಿಲ್ಲ. ನಾನು ತೊಗೊಂಡು ಹಾಕೋದು ನಂಗೆ ಪ್ರಯೋಜನ ಆಗಿದೆ. ಖಂಡಿತವಾಗ್ಲೂ ನೀವು ತೊಗೊಳ್ಳಿ ಅಂತ ಇದ್ದೀನಿ. ತೊಗೊಂಡು ಹಾಕೊಂಡು ನೋಡಿ ಇದರಿಂದ ಏನು ಪ್ರಯೋಜನ ಅಂತ ಅಂದ್ಕೊಂಡ್ರೆ, ಈ ಕರಂಗುಲಿ ಮಾಲೆ ಬಂದ್ಬಿಟ್ಟು ದಕ್ಷಿಣ ಭಾರತದಲ್ಲಿ ತುಂಬ ಪ್ರಸಿದ್ಧಿಯಾಗಿದೆ. ಹಾಗೆ ಈ ಮಾಲೆ ಧರಿಸೋದ್ರಿಂದ ನಮಗೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ. ಈ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ವಿ, ಖಂಡಿತ ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಪಾಸಿಟಿವ್ ಆಗಿ ಥಿಂಕ್ ಮಾಡೋ ಥರ ನಮಗೆ ಆಗುತ್ತೆ. ಎನರ್ಜಿ ಕೂಡ ಹೆಚ್ಚಾಗುತ್ತೆ. ಹಾಗೆ ಅದ್ಭುತದಲ್ಲಿ ಅದ್ಭುತ ಅಂತಲೂ ಹೇಳ್ಬೋದು ಈ ಕರಂಗುಲಿ ಮಾಲೆ. ಹಾಗೆ ಈ ಮಾಲೆ ಧರಿಸೋದ್ರಿಂದ ನಮಗೆ ನರದೃಷ್ಟಿ ದೋಷನೂ ಕಮ್ಮಿ ಆಗುತ್ತೆ. ಮೇಯ್ನಾಗಿ ನರದೃಷ್ಟಿ ದೋಷ. ಯಾರೋ ಒಬ್ಬರು ನಮ್ಮ ಫ್ರೆಂಡ್ಶಿಪ್ಪಲ್ಲಿ ಆಗ್ಬೋದು, ಇಲ್ಲ ಫ್ರೆಂಡ್ಗಳಾಗಿರ್ಬೋದು, ಇಲ್ಲ ಸಂಬಂಧಿಕರು ಯಾರೋ ಒಬ್ಬರು ನಮಗೆ ಏಳಿಗೆನ ಸಹಿಸದೇ ಇರೋರು, ಅಯ್ಯೋ ಇವನು ಬದುಕ್ತಾ ಇದ್ದಾನಲ್ಲ, ಈ ರೀತಿ ಮೇಲ್ ಬಂದನಲ್ಲ ಅಂತ ನಮಗೇನೆ ಅಯ್ಯೋ ಅನ್ನೋ ಇದೆಯಲ್ಲ, ಆ ಟೋನ್ ಇದೆಯಲ್ಲ, ಅದೇ ನಮಗೆ ದೃಷ್ಟಿ ಆಗುತ್ತೆ. ಆ ದೃಷ್ಟಿಯಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಆದ್ರೂ ನೀವು ಈ ಮಾಲೆ ಧರಿಸೋದ್ರಿಂದನೂ ಸ್ವಲ್ಪ ಪ್ರಮಾಣ ಖಂಡಿತವಾಗ್ಲೂ ಕಮ್ಮಿ ಆಗುತ್ತೆ. ಹಾಗೆ ಮಾಟ ಮಂತ್ರ ಕೊಡೋದ್ರಿಂದ ನಮ್ಗೆ ಯಾರೋ ಏನೋ ಮಾಡಿಬಿಡ್ಬೇಕು, ಅವನ್ನ ತುಳಿದು ಬಿಡಬೇಕು, ಅವನ್ನ ಹಾಳು ಮಾಡಿಬಿಡ್ಬೇಕು, ಅವನು ಮುಂದಕ್ಕೆ ಬರಬಾರ್ದು, ಅವ್ನು ಹೇಳಿಕೆ ಆಗಬಾರ್ದು, ಈ ರೀತಿ ಎಲ್ಲ ಮಾಡಿ ಏನೋ ಮಾಟ ಮಂತ್ರ ಮಾಡೋಕೆ ಹೋಗ್ತಾರೆ. ಅವ್ರ ದುಡ್ಡು ಖರ್ಚು ಮಾಡಿ ಇನ್ನೊಬ್ಬರನ್ನ ತುಳಿಯಬಾರ್ದು. ಅದೇ ದುಡ್ಡನ್ನ ಇಟ್ಕೊಂಡು ಅವರು ಉದ್ಧಾರ ಆಗ್ಬೋದು. ಹಾಗಲ್ಲ, ತಾನು ತುಂಬ ಕೆಳಗಡೆ ಬಿದ್ದಿದ್ರು, ಒಟ್ಟಿನಲ್ಲಿ ನಾನು ಕೆಳಗಡೆ ಬಿದ್ದಿದ್ರು ಬೇರೆಯವರು ಮೇಲೆ ಹೇಳಬಾರ್ದು, ಅವ್ನು ಮುಂದಕ್ಕೆ ಬರಬಾರ್ದು, ಅವ್ನು ಹಾಳಾಗಿ ಹೋಗ್ಬೇಕು, ಆ ರೀತಿ ಅನ್ನೋ ಮನಸ್ಥಿತಿ ಇರೋರೇನೆ ತುಂಬಾ ಜನ ಇದ್ದಾರೆ. ಇದರಿಂದ ಏನು ಪ್ರಯೋಜನ? ಈ ಮಾಟ ಮಂತ್ರ ಮಾಡ್ತಾರೆ. ಮಾಟ ಮಂತ್ರ ಮಾಡೋದ್ರಿಂದ ತುಂಬ ಏನು ಒಳ್ಳೇದಂತೂ ಆಗೋದಿಲ್ಲ. ಖಂಡಿತವಾಗ್ಲಿ ಇಷ್ಟು ದಿನ ಅಂತ ಇರುತ್ತೆ, ಖಂಡಿತವಾಗ್ಲೂ ಅದು ಮತ್ತೆ ಅವ್ರಿಗೆ ರಿವರ್ಸ್ ಅಂತೂ ಹೊಡಿತದೆ. ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ಖಂಡಿತವಾಗ್ಲೂ ಅದನ್ನು ನಾನು ಹಾಕ್ತೀನಿ. ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ನಮಗೆ ಮಾಟ ಮಂತ್ರ ಮಾಡೋದು ತೊಂದರೆ ಆಗುತ್ತೆ, ಅದು ಖಂಡಿತವಾಗ್ಲೂ ಇನ್ನೊಂದು ವಿಡಿಯೋ ಮಾಡಿ ಅದರಲ್ಲಿ ನಿಮಗೆ ಮಾಹಿತಿನ ಕೊಡ್ತೀನಿ. ಈ ಮಾಟ ಮಂತ್ರ ಮಾಡಿ ಈ ಥರ ಎಲ್ಲ ಮಾಡೋದ್ರಿಂದನೂ ಅದರಿಂದ ಕೂಡ ನಾವು ಪಾರ ಹಾಕ್ಬೋದು ಈ ಮಣಿ ಧರಿಸೋದ್ರಿಂದ. ಹಾಗೆ ಆರೋಗ್ಯದಲ್ಲಿ ಕೂಡ ನಾವು ಸುಧಾರಣೆ ಆಗ್ಬೋದು. ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇರುತ್ತೆ. ನಾವು ಈ ಮಾಲೆನ ಹಾಕೋದ್ರಿಂದ ಇದರಿಂದ ಸುಧಾರಣೆ ಆಗ್ಬೋದು. ಹಾಗಾದರೆ ನನಗೆ ಕ್ಯಾನ್ಸರ್ ಬಂದ್ಬಿಟ್ಟಿದೆ, ದೊಡ್ಡ ದೊಡ್ಡ ಕಾಯಿಲೆಗಳೆಲ್ಲ ಬಂದ್ಬಿಟ್ಟಿದೆ, ಈ ಮಾಲೆ ಧರಿಸಿದ ತಕ್ಷಣ ಕಮ್ಮಿ ಆಗೋಗುತ್ತೆ? ಖಂಡಿತವಾಗ್ಲೂ ಇಲ್ಲ. ಅದೆಲ್ಲ ಫೈನಲ್ ಸ್ಟೇಜ್ಗೆ ಹೋದ್ಮೇಲೆ ಇದನ್ನು ಹಾಕೊಂಡ್ರೆ ಏನು ಪ್ರಯೋಜನ ಆಗೋದಿಲ್ಲ. ಸ್ಟಾರ್ಟಿಂಗಲ್ಲಿ ಕಾಲಾಗ ಸ್ವಲ್ಪ ಏರುಪೇರು ಆಗ್ತಾ ಇದ್ದಾಗ ಇದನ್ನು ಹಾಕ್ಕೊಂಡ್ರೆ ಸ್ವಲ್ಪ ನಿಮಗೆ ಕಂಟ್ರೋಲಿಗೆ ಬರುತ್ತೆ. ಹಾಗೆ ಸುಧಾರಣೆ ಕೂಡ ಆಗುತ್ತೆ. ಹಾಗೆಯೇ ಈ ಕರಂಗುಲಿ ಮಾಲೆನ ಯಾವ ಟೈಮಲ್ಲಿ ಧರಿಸ್ಬೇಕು ಅನ್ನೋದು ಕೂಡ ಹೇಳ್ತೀನಿ, ಧರಿಸ್ಬಾರ್ದು ಅಂತಲೂ ಹೇಳ್ತೀನಿ. ಹಾಗೆ ಯಾವ ಟೈಮಲ್ಲಿ ಇದನ್ನು ಧರಿಸ್ಬಾರ್ದು ಅಂತ ಹೇಳೋದಾದರೆ, ನಾವು ಈಗ ಒಂದು ಸಾವುಗೆ ಹೋಗ್ತೀವಿ, ನಾವು ಸಾವಿನ ಮನೆಗೆ ಹೋಗ್ತೀವಿ, ಇಲ್ಲ ಯಾವುದೋ ಒಂದು ಏನೋ ಒಂದು ವರ್ಷ ಇರುತ್ತೆ, ಯಾವುದೋ ಒಂದು ಮನೆಗೆ ಹೋಗ್ತೀವಿ ಆಗಲಿ, ಆ ಸಾವಿನ ಮನೆಗೆ ಹೋದಾಗ ಖಂಡಿತವಾಗ್ಲೂ ಹಾಕೋಬೇಡಿ. ಹಾಗೆ ಮಶಾನ್ಗಳಿಗೆ ಹೋದಾಗೂ ಇದನ್ನು ಧರಿಸ್ಕೊಂಡು ಹೋಗಬೇಡಿ. ಹಾಗೆ ಒಂದು ಶೌಚಾಲಯಕ್ಕಾಗಲಿ, ಒಂದು ಸ್ನಾನ ಮಾಡ್ಬೇಕಾದ್ರೆ ಆ ಟೈಮಲ್ಲೆಲ್ಲ ಹಾಕೊಳಕ್ಕೆ ಹೋಗ್ಬೇಡಿ. ಹಾಗೆ ಮನ್ಗಿರ್ಬೇಕಾದ್ರೂ ಹಾಕ್ಬೇಡಿ. ಗಂಡ ಹೆಂಡತಿ ಸೇರಿರ್ಬೇಕಾದ್ರೆ ಖಂಡಿತವಾಗ್ಲೂ ಇದನ್ನು ಹಾಕ್ಕೊಂಡು ಅಂದ್ಕೊಳ್ಬೇಡಿ ಅಂತಲೂ ಹೇಳ್ತೀನಿ ಇದನ್ನು. ಮತ್ತು ಯಾವುದೇ ಮುಟ್ಟಾಗಿರೋ ಟೈಮಲ್ಲಿ ಕೂಡ ಇದನ್ನು ಹೆಣ್ಮಕ್ಳು ಧರಿಸ್ಬಾರ್ದು. ಮತ್ತು ಅದಕ್ಕೆ ಜಾತಿ ಭೇದ ಅನ್ನೋದು ಏನೂ ಇಲ್ಲ, ಯಾರು ಬೇಕಾದ್ರೂ ಧರಿಸ್ಬೋದು. ಚಿಕ್ಕ ಮಕ್ಳಿಗಂತೂ ಹಾಕೋಕೆ ಹೋಗಬೇಡಿ. ಯಾರೇನು ಮಿಕ್ಕಿದವರೆಲ್ಲ ಗಂಡು ಹೆಣ್ಣಾಗಲಿ ಯಾರು ಧರಿಸ್ಬೋದು. ಆದರೆ ಹೆಣ್ಮಕ್ಳು ಮಾತ್ರ ಮುಟ್ಟಾಗಿರೋ ಟೈಮಲ್ಲಿ ದಯವಿಟ್ಟು ಇದನ್ನು ಹಾಕೋಕೆ ಹೋಗಬೇಡಿ. ಈ ಥರ ನಾನು ಹೇಳಿದ್ನಲ್ಲ, ಇಷ್ಟು ಟೈಮಲ್ಲಿ ಕೂಡ ಇದನ್ನು ಧರಿಸ್ಬಾರ್ದು. ಮತ್ತು ಇದನ್ನು ನೇರವಾಗಿ ಹೋಗಿ ಅಂಗಡಿಗೆ ತೊಗೊಂಡು ನಾನು ಹಾಕೊಂಡ್ಬಿಡ್ಬೋದು ಅಂತ ಖಂಡಿತವಾಗ್ಲಿ ಅಂಗಡಿಗೆ ನೇರವಾಗಿ ತೊಗೊಂಡು ಬಂದ್ರೂ ನೀವೇನು ಮಾಡಬೇಕು ಅಂತ ಅಂದ್ರೂ ಇದರಲ್ಲಿ ಕೂಡ ಒರಿಜಿನಲ್ ಇದೆ ಮತ್ತು ಡೂಪ್ಲಿಕೇಟನ್ನು ಇದೆ. ಡೂಪ್ಲಿಕೇಟ್ ಅಂದರೆ ಈ ಮಾಮೂಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಮಣಿ ಪ್ಲಾಸ್ಟಿಕ್ ಮಣಿಗಳನ್ನ ಮಾಡಿದ್ರೆ ಇದೇ ಕರಂಗುಲಿ ಮಾಲೆ ಅಂತೂ ತುಂಬ ಜನ ಮೋಸ ಮಾಡೋರು ಇದ್ದಾರೆ. ದಯವಿಟ್ಟು ಅದನ್ನು ಟೆಸ್ಟ್ ಮಾಡಿ ಅದನ್ನು ನೋಡಿ ತೊಗೊಳ್ಳಿ ಅದನ್ನು. ಹಾಗೆ ಇದನ್ನು ಅಂಗಡಿಲಿ ನೇರವಾಗಿ ತೊಗೊಂಡು ಬಂದು ಆದಮೇಲೂ ನಿಮ್ಮ ರಾಶಿ, ನಕ್ಷತ್ರ ಮತ್ತು ಗೋತ್ರ, ನಿಮ್ಮ ಹೆಸರು ಎಲ್ಲ ಸೇರಿ ದೇವಸ್ಥಾನದಲ್ಲಿ ಹೇಳಿ ಇದಕ್ಕೆ ಪೂಜೆ ಮಾಡಿಸಿ, ಅವ್ರು ಯಾವ ದಿನ ಧರಿಸ್ಬೇಕಂತ ಹೇಳಿರ್ತಾರೆ ಆ ದಿನ ದಯವಿಟ್ಟು ಇದನ್ನು ಧರಿಸ್ಕೊಳ್ಳಿ. ತುಂಬಾ ಒಳ್ಳೆಯದಾಗುತ್ತೆ ಇದನ್ನು. ಹಾಗೆ ಇದಕ್ಕೆ ಪೂಜೆ ಮಾಡೋದಷ್ಟು, ಇವಾಗ ನೀವು ಮನೆ ದೇವ್ರ ಪೂಜೆ ಮಾಡ್ತಿದ್ದೆ, ದಯವಿಟ್ಟು ಪೂಜೆ ಮಾಡಿದಾಗಲೇ ಇದು ಕೂಡ ಸಾಂಬ್ರಾಣಿ ಹೊಗೆನ ತೋರಿಸಿ ತುಂಬಾ ಒಳ್ಳೆಯದು, ಅದ್ಭುತನೇ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ನೀವು ಕೂಡ ಇದನ್ನು ತಗೊಳ್ಳಿ, ಇದರ ಬೆನಿಫಿಟ್ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಇದು ಏನೇನು ಬೆನಿಫಿಟ್ ಆಗುತ್ತೆ, ಯಾವ ರೀತಿ ಹಾಕ್ಕೊಳ್ಬೇಕಂತಲೇ ಯಾವ ರೀತಿ
ಯಾವ ದಿನಗಳಲ್ಲಿ ಹಾಕ್ಕೊಬಾರ್ದು, ಎಲ್ಲಿಗೆ ಹೋಗ್ಬೇಕಾದ್ರೆ ಹಾಕ್ಕೊಬಾರ್ದು ಅಂತ ಹೇಳಿದ್ದೀವಿ. ಖಂಡಿತವಾಗ್ಲೂ ಅರ್ಥ ಆಗಿರುತ್ತಲ್ವಾ ಫ್ರೆಂಡ್ಸ್? ದಯವಿಟ್ಟು ಆಸೆ ಇರೋ ತುಂಬಾ ನಾನು ತೊಗೊಳ್ಬೇಕಪ್ಪ ಇದ್ರ ಬೆನಿಫಿಟ್ ಪಡಿಬೇಕು ಅನ್ನೋರು ಖಂಡಿತವಾಗ್ಲೂ ತೊಗೊಳ್ಳಿ. ಆದರೆ ಪ್ಲಾಸ್ಟಿಕ್ದು ಇರುತ್ತೆ, ಕರಂಗುಲಿ ಮಾಲೆದು ಇರುತ್ತೆ. ಆ ಮಣಿಗಳನ್ನ ಟೆಸ್ಟ್ ಮಾಡಿ ದಯವಿಟ್ಟು ತೊಗೊಳ್ಳಿ ಫ್ರೆಂಡ್ಸ್ ಅಂತ ಹೇಳ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತೀನಿ. ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಗ್ಬಿಟ್ಟು ಪ್ರೆಸ್ ಮಾಡಿದೆ ಎಲ್ಲ ಫುಲ್ ಸ್ಕಿಪ್ ಮಾಡಿದ್ರೆ ನೋಡಿರ್ತೀರಲ್ವ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.